ಆ ಕೊಟ್ಟೆಗೆ ಇಟ್ಟು ಹೋಯ್ತ ನೀವೇಲ್ವ ಅವೆಂತ ಆಡುದು 28 ವರ್ಷ ಕಾಲ ನಾನೇ ಆಡುದು ನಂಗೆ ಗೊತ್ತುಂಟು ಅವರಿಗೆ ಆತ ಕೆಲಸ್ತಾ ಇದ್ದ ಅವ ಸಾಯುವಾಗ ಹೇಳ್ತಾ ಇತ್ತು ಏನಂತ ಒಮ್ಮೆ ಪಟ್ಟಣಂದು ನೋಡ್ಬೇಕು ಪಟ್ಟಣಂದು ನೀನೊಂದು ನೋಡಿ ಮೊಳಕೆ ಅಂತ ಹೇಳಿದಾಗ ನಿಮ್ಮ ಕಣ್ಣ ನೀರು ಬಂತು ಅವಳ ಮುಖ ನೋಡಿದಾಗ ನಂಗೆ ಗೊತ್ತಾಯ್ತು ಒಳ್ಳೆ ಹುಡುಗ ಒಳ್ಳೆ ಹುಡುಗ ಪಾಪ ಹುಡುಗ ಹುಡುಗ ಹುಡುಗರೇ ಅದೇ ಅಂತ ಬದುಕೊಂಡು ಬರ್ತಾವ ಎಷ್ಟು ವರ್ಷ ಹುಡುಗರೇ ಅವ ರಾಜೀವಂಬತಿ ಪವಿತ್ರಾಣು ತಿನ್ನಲು ಎಂತ ಮಾಡ್ತೀವಿ ಭಟ್ರೆ ನಾನು ಭಟ್ರ ಮನೇಲಿ ಯಾವ ಅವನಿಂದ ಹೇಳ್ತಾಳ್ತೀನಿ ಅವ ಅಂದ್ರು ಬಂದ ಅವ ನನಗೆ ಇಷ್ಟೆಲ್ಲ ಉಂಟು ಗೊತ್ತಿದ್ರೆ ನಿಮ್ಮನ್ನು ಮೊದಲೇ ಕರೆಸಿದ್ದಾರೆ ಹೌದು ಹಾಗಾಗೆ ಬಿಡ್ಬೇಕು ಅಲ್ಲೇ ಬುದ್ಧಿ ಉಂಟಲ್ಲ ಅವ್ರು ಕಿರು ಪರಿಚಯ ಈಗಲ್ಲ ಕೆಲವು ವರ್ಷ ಆಯ್ತು ಅದೇ ಹೇಳಿದ್ದ ಅವ ಯಾವಾಗಲೂ ಹಾಗೆ ಅವ ಚಿರ ಯುವಕರೇ ಅವ ಹಾಗಲ್ಲ ಪರಿಚಯ ಉಂಟಂತ ಯಾಕೆ ಕೇಳಿದ್ರು ಯಾಕೆ ಸ್ಥಾಪಿತ ವ್ಯಕ್ತಿ ಹೌದು ಹಾಗಾಗಿ ಪರಿಚಯ ಉಂಟ ಖಂಡಿತ ಅನುಮಾನವೇ ಇಲ್ಲ ಏನು ಸ್ಥಾಪನೆ ಮಾಡ್ಬೇಕು ಅಷ್ಟು ಮಾಡೇ ಇದ್ದವ ಏನು ಆಮೇಲೆ 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 ಈಗ ಏನತ್ರ ಹೋಗ್ಬಾರ್ದು ಅವಳ ಅವಳು ಹೇಗೆ ಹೋಗ್ಬೋದ್ರೆ ಹೋಗ್ತೀಯಾ ಮತ್ತೆ ಭಟ್ರೊಟ್ಟಿಗೆ ಆಮೇಲೆ ಅಂತ ಅಲ್ಲ ಮೊದಲಿನ ಒಟ್ಟಿಗ ಎಂತ ಮಾತಾಡ್ತಾವ ಅಪಾರ್ಥ ಯಾಕೆ ಮಾಡುದು ಅಪಾರ್ಥ ಅಲ್ಲ ಅದು ವಿಷಯ ನಿಮ್ಗೆ ಗೊತ್ತಿಲ್ಲ ಏನು ಅದು ನಿಲ್ಲೋದಿಲ್ಲ ಅದು ಹಾಗೆ ಆಗ್ತಾ ಇರೋದೇ ಅದು ನಂಗೆ ಗೊತ್ತದ್ದು ಯಾವಾಗ ಮದುವೆ ಆದ್ಮೇಲೆ ಗೊತ್ತಾದ್ ನನಗೆ ಆಶ್ಚರ್ಯ ಮದುವೆ ಮೊದಲೆಲ್ಲ ಹೇಗೆ ಕೇಳಿದ್ರೆ ನಾವು ಮತ್ತೆ ಹುಡುಗಿ ಹುಡುಗ ಕ್ರಮ ಇಲ್ಲ ನಮ್ಮ ಹಿರಿಯರು ನೋಡಿದ್ ನಾವು ಮದುವೆ ಹೋಗುದು ಅಂತರ್ಪಡ ತೆಗೆದ ಹಾರ ಹಾಕುವಾಗ ಮಾತ್ರ ಮುಖ ನೋಡುವುದು ಅಂತರ್ಪಡ ತೆಗೆದ ಹಾರ ಹಾಕ್ಬೇಕು ಅಂತ ಹೊರಟಿದ್ದೆ ಒಳ್ಳೆ ಸುಳ್ಳು ಹೇಳದ್ದು ಹೋಗುವ ನಾ ತಡೆ ಹಾರ ಹಾಕಲಿ ಮುಂದೆ ಆಗ್ಲಿ ಅಂತೆ ಆದ್ರೂ ಬಿಡುದಿಲ್ಲ ಕರಿಮುಡಿ ಕಟ್ಟಿದೆ ಹೋಗುವ ಈಗಲೂ ಬಿಟ್ಟಿಲ್ಲ ಹೋಗುವ ಹೇಳ್ತಿತ್ತು ಅದೇ ತಡೆ ಅಂತ ಇದ್ದೆ ಆಮೇಲೆ ಯಾರು ಹೋಗ್ಲೂ ಇಲ್ಲ ಇಬ್ರು ಇದ್ದೇವೆ ಅವನಿಗೆ ಹೊಟ್ಟು ಅನ್ನ ಹಾಕಿದ್ವಿ ಅದು ಏನ್ ಮಾಡ್ಲಿಕ್ಕಿಲ್ಲ ಅಂದ್ರೆ ಅವಳ ನರ ದೌರ್ಬಲ್ಯ ಅದು ಹಾಗಾಗಿ ಯಾವ ಹೋಗುವಾಗ ಹೇಳುದೇ ಅದು ಹೀಗಾದ್ರಿಂದ ಅದು ಹುಟ್ಟಿದಲ್ವ ಇದು ಹೀಗಂತ ಹಾಗಂತ ಅವ್ರು ಬಿಟ್ಟುವರ ಪ್ರಶ್ನೆ ಇಲ್ಲ ನಾನು ಹೌದಪ್ಪ ಮತ್ತೆ ತಲೆ ಮಾತ್ರ ಹಾಕ್ಬಿಟ್ರೆ ಮನಸ್ಸು ಒಳ್ಳೇದವ್ರು ಅಲ್ವಾ ದನ ಕಪ್ಪೆ ಇರ್ಬೋದು ಹಾಲು ಬಿಳಿ ಇರ್ತದೆ ಏನು ಮಾಡುವ ಕಾಣುವುದೇ ಇಲ್ಲ ಮನಸ್ಸು ಅದು ಕಾಣುವುದಿಲ್ಲ ನಂಗೆ ಗೊತ್ತಾಗಿದೆ ಕಾಣೋದು ಬೇಡ ಮುಲಾಮ ಏನು ನಾನು ಜಕ್ಕೀರ್ ಸಾಹೇಬ್ರು ಇಲ್ವಾ ಉದ್ಯೋಗ ಮಾಡೈತಿ ನಾನು ಮುಖ ನೋಡಿದಾಗ ಜಕ್ಕೀರ್ ಮಗಳಲ್ವಾ ಜಮೀಲ ಓ ಜಮೀಲ ಇದು ಅಪ್ಪ ಹೇಗಿದ್ದಾರೆ ಅಪ್ಪ ಅಚ್ಚ ಒಳ್ಳೆದುಂಟು ಅಮ್ಮ ಗಟ್ಟಿದ್ರು ಅಪ್ಪ ಒಳ್ಳೆದಾರೆ ಅಪ್ಪ ಒಳ್ಳೆದುಂಟು ಅಮ್ಮ ಎಂತ ಮಾಡ್ತಲೆ
ಮಾಮನ ಕೈ ಛೆ, ಒಳ್ಳೆ ಹೆಂಗಸಾಗಿತ್ತು. ನನ್ನ ಮುಖ ನೋಡ್ತಾ ಇತ್ತು. ಅಮ್ಮ ಸಾಯಿಬ ಅಮ್ಮ ಅಮ್ಮ ಮೊಳಕೈ ಅಂತ ಹೇಳಿದಾಗ ನಿಮ್ಮ ಕಣ್ಣ ನೀರು ಬಂತು. ಅವಳ ಮುಖ ನೋಡಿದಾಗ ನಂಗೆ ಗೊತ್ತಾಯ್ತು. ನಾವು ಯಾಕೆ ಹೇಳು, ಯಾಕೆ ಹೇಳು, ಕಲ್ಪನಾಪುರದಲ್ಲಿ ನಮ್ಮೊಟ್ಟಿಗೆ ಇರುವವರು ಹೌದು ಹೊಂದಾಣಿಕೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಪಾಪ. ನಮ್ಮ ಮನೆ ಪಕ್ಕದಲ್ಲೇ ಆಚೆಗೆ ನೀವು ಅವ್ರ ಮೊದಲು ಕಥೆ ಮಾಡಿದ್ದೀರಿ. ಅಮ್ಮ ಅಮ್ಮ ಸಾಯುವಾಗ ಹೇಳ್ತಾ ಇತ್ತು ಏನಂತ? ಒಮ್ಮೆ ಪಟ್ಟಣಂದು ನೋಡ್ಬೇಕು ಪಟ್ಟಣಂದು ನನಗೂ ಗೊತ್ತಿರಲಾಗಿತ್ತು ಮರೆಯುತ್ತೆ ಅವಳು ಇಷ್ಟ ಹೀಗಾಗ್ತಿಲ್ಲ ಅಂತ ಹೇಳಿ. ಈಗ ಅವಳು ಹೇಳ್ತೆ ಹೌದು, ವಿಷಯ ಹೌದಾ? ನಂದು ಹಾಗಿತ್ತು. ಅವಳಿಗೆ ಹೇಗಾಗಿದೆ ನೋಡ್ಲಿಕ್ಕೆ ಮಗಳಿಂದಳ. ಆಯ್ತು, ಒಳ್ಳೆ ಹುಡುಗಿ ಪಾಪ. ಅವಳ ಅಮ್ಮ ಅಪ್ಪ ಎಲ್ಲ ಒಳ್ಳೆ ಪಾಪ. ಇರ್ಲಿ ಇರ್ಲಿ, ಅಮ್ಮ ಹೋದ್ರಲ್ಲ. ನೀವು ಯಾಕೆ ಹೋಳ? ಮಹಾರಾಷ್ಟ್ರ, ನೀವು ಏನ್ ಚಿಂತೆ ಮಾಡೋದು ಬೇಡ. ಈ ಹುಡುಗ ಮಕ್ಕಳಿದ್ದಾರೆ, ನೀವು ವಿಶ್ರಾಂತಿ ಪಡೆಯಿರಿ. ಏನ್ ತೊಂದರೆ ಯಾಕೆ ಬಂದು ಕುಟುಂಬ ಎಂತ ವಿಷಯ ಅಂತ ತೊಂದರೆ ಈಗ ಮಹಾರಾಜ ಮಗ ಅಂತ ಪವಿತ್ರನಿಗೆ ಮದುವೆ. ಬಿಡ್ಬೇಕು. ನನಗೆಲ್ಲ ಇನ್ನೊಂದು ಮಾಡಿಬಿಟ್ಟೆ ನೀನು ಮದುವೆ ಮಾಡ. ಹೌದು, ಮದುವೆ ಅವಸ್ಥೆ ಮಾಡು. ಇದು ಮಾಡಿ, ಇದು ಇರ್ಬೇಕು. ಇದು ಕೆಲಸ ಮಾಡು. ಇರ್ಬೇಕು, ಇಲ್ಲಿ ನೀರು ಬಾ. ಯಾಕೆ ರಗಳೆ ಬೇಡ, ಸರಿ ಬೇಡ. ಯಾರಿಗೂ ಏನು ರಗಳೆ ಬೇಡ. ರಗಳೆ ಇಲ್ಲ, ಅವ್ರಿಗೆ ಬಿಡುತ್ತೆ. ಅವಳು ಹೋಗುವ ಹೇಳೋದು, ನೀವು ಎಲ್ಲಿಗೆ ಎಲ್ಲಿಗೆ ರಗಳೆ ಇಲ್ಲ. ನೀನೊಂದು ಸುಂದರ ಅಲ್ಲ, ಮದುವೆ ಮಾಡಿದ್ರು ಬಿಟ್ಟು ಅವಳಿಗೆ ಮುಚ್ಚಾದ್ರು. ಮತ್ತೆ ಎಂತ ಸಾಯುತ್ತೆ ಅದು ಅವ್ರು ನೋಡ್ತಿದ್ದಲ್ಲ ಅವರು. ಹಾಲು ಕೂಡ ಅಲ್ಲ, ಹುಡುಗ ಹುಡುಗಿ ಬರ್ಲಿಲ್ಲ. ಎಲ್ಲ ಕಳಿಸುವ. ಯಾರಲ್ಲಿ ಹುಡುಗ ಬರಲಿ, ಹುಡುಗ ಒಳ್ಳೆಯದಾಗಲಿ. ಈಚೆ ಬರಪ್ಪ. ಯಾರು ಹುಡುಗಿ ಹುಡುಗಿ ಹರಿಸಿದರ ಬರೆಯರುವುದು ಮಂಗಲವತೆಯರು ತಾವೊಲಿದು ಬೆಂಕಿ ಅಂತ ಬಂದು ಅಲ್ಲ ಎಂತ ನಿಂತು ಹೇಗಿತ್ತ. ನಾನೇ ಪ್ರಯತ್ನ ಮಾಡಿದ್ದೇನೆ ನಿಲ್ಲಿಸು ಅಂತ ಹೇಳಿ ಏನ್ ಮಾಡೋದಿಲ್ಲ. ಇಲ್ಲ ಅದು ಹಾಗಾದ್ರೆ ಇಲ್ಲಿ ಮತ್ತೊಂದಿಲ್ಲ. ಬಂದ್ಯಾ ನಾವು ಕೆಲಸ ಉಂಟು. ಏನಂತ ಹೇಳಿ? ಹುಡುಗ ಮಕ್ಕಳಿಗೆ ಕೆಲಸ ಕೊಡುವ. ಆಯ್ತಪ್ಪ, ನಾಳೆ ನೀ ಆಯ್ತಪ್ಪ. ಈಗ ಹುಡುಗಿ ಹೊರಗೆ ಬರ. ನೀವು ಮುಂದೆ ಬರಪ್ಪ, ಮುಂದೆ ಬರಮ್ಮ. ಒಳ್ಳೆ ಹುಡುಗ ಒಳ್ಳೆ ಹುಡುಗ ಪಾಪ. ಹುಡುಗ ಯಾರ ಹುಡುಗ ಹುಡುಗರೇ ಅದೇ ಅಂತ ಬದುಕೊಂಡು ಬರ್ತಾವ. ಎಷ್ಟು ವರ್ಷ ಹುಡುಗರೇ ಅವ. ಪ್ರಶ್ನೆ ಇಲ್ಲ. ಅಂತರ್ಪಟ್ಟ ಹುಡುಗಿಯ ಮುಖ ಹುಡುಗ ನೋಡಬಾರ್ದು, ಹುಡುಗನ ಮುಖ ಹುಡುಗಿ ನೋಡಬಾರ್ದು. ಅದು ಎಲ್ಲಿವರೆಗೆ ಅಂತ ಅಂತರ್ಪಟ್ಟ ತೆಗೆದು ಹಾರ ಹಾಕುವವರೆಗೆ ಮಾತ್ರ. ಮನೆಗವರು ಯಾವ ಪುಸ್ತಕ ಯಾವ ನೋಡ್ತಿರ ನಮಗೆ. ಸುಮೂರ್ತಿಯ ಸಾವಧಾನ, ಸುನಗ್ರೆಯ ಸಾವಧಾನ, ಮುಖ ನೋಡಿ ಮಾರೆ ಹಾಕಿ ಲಕ್ಷ್ಮೀ ಮಧ್ಯಾಂಗ್ರಿ ಮಾಡಿ ಕರಿಮಣಿ ಕೊಡು. ಮತ್ತೇನು ಇದ ಹೇಳಿದ್ದಾನು ಇದು ಕರಿಮಣಿಯೇ. ಇಲ್ಲ ಕಡಿಮೆ ಆಗುದಿಲ್ಲ ಅದು. ಇದು ಇದ ಕರಿಮಣಿ ಇದು ಕರ್ಮ. ಇದನ್ನು ತೆಗಿಬೇಕು ಅಂತ ನಾವು ಹೋಗ್ಬೇಕು. ನೀವು ಯಾವ ಹುಡುಗ? ಮಾತಾಡ ಒಳ್ಳೆ ಮಾತಾಡ. ನಾನು ಯಾವಾಗ ಹೋಗುದಕ್ಕೆ ಮಗ ಕೇಳ್ತಾ ಇದ್ದ. ಅದು ಹೇಳಲಿಕ್ಕೆ ಆಗುದಿಲ್ಲ ಮಗ. ಈಗ ಇತ್ತೀಚೆಗೆ ಅಪ್ಪ ಮೊದಲು ಹೋಗ್ತಾ ಮಗ ಮೊದಲು ಹೋಗ್ತಾ ಹೇಳಲಿಕ್ಕೆ. ಯಾಕಂದ್ರೆ ಮೊದಲೆಲ್ಲ ತೆಂಗಿನಕಾಯಿ ಹಳತ್ತಾದ್ಮೇಲೆ ಬೀಳ್ತಿತ್ತು.
ಒಣಗಿ ಬೀಳುದು ಈಗಾಗಲೇ ಬಿರಳಿಯೇ ಕಳಿತು ಬೀಳ್ತಾವ. ಹಾಗೆ ಅಪ್ಪ ಮೊದ್ಲು ಹೋಗ್ತಾ ಮಗನೇ ಹೋಗ್ತಾ ಹೇಳಲಿಕ್ಕೆ ನೋಡುವ ಸ್ವಲ್ಪ ಜಾಗ್ರತೆ ಮಾಡ್ತಾ ಎಲ್ಲಲ್ಲೂ ಕಲಿ ಮಾಡಿ ಎಲ್ಲಿ ಉಂಟೆ ಓ ಇಲ್ಲಿ ಉಂಟೆ ಮಾಡೆ ಇದು ಬಿಡ್ಕೊಡ ಕಟ್ಟು ನಮ್ಮ ಮಾಡಿ ಕೈ ಒಳ್ಳೆ ಉಪ್ಪಿನಕಾಯಿ ಸೌಟ್ ಇದ್ದಾಗಿತ್ತು ಆದ್ರೆ ಬಿಡ್ಲಿಕ್ಕೆ ಸಮಸ್ಯೆ ಇಲ್ಲ. ಅಪ್ಪಯ್ಯ ಎಲ್ಲರೂ ಹಂಗೆ ಹೇಳುದಪ್ಪಯ್ಯ, ಉಪ್ಪಿನಕಾಯಿ ಸೋಟು ಅಂತ ನೀವು ಹಂಗೆ ಹೇಳುದಪ್ಪಯ್ಯ. ಹೆಸರಾಯ್ತಾ? ಹೌದಪ್ಪಯ್ಯ. ಹೇಳ್ಬಾರ್ದ? ಯಾಕೆ ಎಲ್ಲರೂ ಹಂಗೆ ಹೇಳಿ ಏನಾಗ್ತದೆ ಅಂತ ನಂಗೆ ಬೇಜಾರಾಗುದಿಲ್ಲಪ್ಪಯ್ಯ. ಹೀಗಾಗ್ಲಿಕ್ಕೆ ಕಾರಣ ನೀವೇ ಹೇಳ್ದಪ್ಪಯ್ಯ. ಅಂದ್ರೆ ನಿನ್ನ ಕೈ ಉಪ್ಪಿನಕಾಯಿ ಸೌಟ್ ಆಗ್ಲಿಕ್ಕೆ ಕಾರಣ ನಾನಂತಲ್ಲ, ಹೌದಪ್ಪ. ನಾನು ಅಪ್ಪ ನೀ ಮಗ ಅಂತ ಅಲ್ವಾ? ಅಮ್ಮ ಮಾತು ಒಳ್ಳೆ ಮಾತು ಆಡಿದ್ದಾವ. ಅದು ಒಂದ್ ತಿಳ್ಕೊ, ಉದಾಹರಣೆ ಕೊಡ್ತೇನೆ ನಿನಗೆ. ಏನಪ್ಪಯ್ಯ? ಈ ಕೊಟ್ಟೆ ಕಡುಬು ನೋಡಿದ್ದೇನು? ಹೌದಪ್ಪಯ್ಯ. ಕುದುರೆ ಕಡುಬು ಹೌದು ನೋಡಿದೆ. ಹೌದಾ? ಹೌದಪ್ಪಯ್ಯ. ಅದು ಮಾಡುವುದು ಹೇಗೆ? ಹೇಗೆ ಅಪ್ಪಯ್ಯ? ಹಲಸಿನೆಲ್ಲ ತಕ್ಕೊಂಡ್ಬಂದು ಹೊಟ್ಟೆಯನ್ನಾಗಿಸಿ ಕಡ್ಡಿ ಸೇರಿಸಿ ಹೊಟ್ಟೆ ಮಾಡಿ ಆಮೇಲೆ ಹಿಟ್ಟು ಹಾಕಿ ಹಟ್ಟದಲ್ಲಿಟ್ಟು ಬೇಯಿಸಿದ ಮೇಲೆ ಕಡುಬು ಆಗ್ತದೆ. ಆ ಕೊಟ್ಟೆ ಕಡುಬಿಗೆ ಆಕಾರ ಬರುವುದು ಕೊಟ್ಟೆಯಿಂದಲೋ ಹಾಕದ ಹಿಟ್ಟಿನಿಂದಲೋ? ಕೊಟ್ಟೆಯಿಂದಪ್ಪಯ್ಯ. ಹಾಗಾದ್ರೆ ಈ ಕಡುಬಿಗೆ ಆಕಾರ ಬಂದದ್ದು ಆ ಕೊಟ್ಟೆಯಿಂದಲೇ ಬಿಟ್ರೆ ಬೇರೆ ಎಲ್ಲ ಗೊತ್ತಾಯ್ತಾ? ಆ ಕೊಟ್ಟೆಗೆ ಅಪ್ಪಯ್ಯ, ಆ ಕೊಟ್ಟೆಗೆ ಹಿಟ್ಟು ಹೋಯ್ತ ನೀವೇ ಅಲ್ವಾ? ಒಳ್ಳೆ ಮಾತಾಡ್ದ ನೀವು. ಈಗ ಬೀಜ ಆಡ್ಲಿಕ್ಕೆ ಅವೆಂತ ಆಡುದು? 28 ವರ್ಷ ಕಾಲ ನಾನೇ ಆಡುದು, ನಂಗೆ ಗೊತ್ತುಂಟು. ಅವನಿಗೆ ಹೇಳ್ತಾರೆ ಅದಕ್ಕೆ ಕೆಲಸ್ತಾ ಇದ್ದ. ಹೌದಪ್ಪ ಸರಿ, ನೀ ಹೇಳಿದ್ ಹೌದು. 28 ವರ್ಷದಿಂದ ನೀವು ಇಟ್ಟಾಗ ಒಂದು 28 ಆಯ್ತು ಈಗ. ಆಯ್ತಾಯ್ತು. ಅದೆಲ್ಲ ಎಂತಂದ್ರೆ ನೀನು ಹಿಟ್ಟು ಹಾಕದ್ದು, ನೀವೇ ಹೇಳ್ದಪ್ಪಯ್ಯ. ಹಿಟ್ಟು ಹಾಕದ್ ನಾನೇ ಹೌದು ಮಾರಯ್ಯ. ಆಕಾರ ಬರುದು ಯಾವ್ದ್ರಿಂದ ಕೇಳುತ್ತೆ ನಾನು? ಯಾವ್ದು? ಹೊಟ್ಟೆಯಿಂದ. ಹಿಟ್ಟಿನ ಆಕಾರ ಬರುದಲ್ಲ. ಇರ್ಲಿ ಬಿಡು. ಈಗ ಅಲ್ಲಿತ್ಕೋ, ಒಂದು 5 ಜನ ಮುತ್ತೈದರು ಬೇಕಲ್ಲ. ಈಗ ಮುತ್ತೈದರು ಹಂಗಲ್ಲ ನೀ ಮುಡುತ್ತೆ ಮುಡ್ಲಿಕ್ಕೆ ಹಕ್ಕುಂಟ ನಿನಗೆ? ಮೇಲೆ ಇಲ್ಲೇ ಕೆಳಗೂ ಇಲ್ಲ ನಿನ್ಗೆ. ಹಾಗಲ್ವೇ? ನಿನಗೆ ಮದುವೆ ಆಗ್ಲಿಲ್ಲ, ಗರಿ ಮನೆ ಕಾಣುವುದಿಲ್ಲ, ಕಾಲು ಮುರೆ ಇಲ್ಲ. ಮದುವೆ ಅಲ್ವಾ? ಮದುವೆ ಆಗಿಲ್ಲ ನಿನಗೆ? ಮದುವೆ ಆಗ್ತದೆ, ಮುಂದೆ ಆಗ್ತದೆ ಅಂತ. ಮುಂದೆ ಆಗ್ತದೆ, ಮುಂದೆ ಅಪ್ಪ ನಂಗೆ ಒಟ್ಟು ಅನುಮಾನ. ಬೇಡ, ನೀ ಮುಟ್ಟು ಬೇಡ. ಅವನು ಮುತ್ತೆ ಇಲ್ಲೇ ಇದ್ದಾಳೆ. ಹೌದಾ? ನನ್ನ ಹೆಂಡತಿ ಬೇಡ ಮುಟ್ಟ ಮುಟ್ಟ. ನಾಯಿ ಕಾಲಕ್ಕೆ ಮುಟ್ಟಿ ಮಾಡ್ತೇನೆ, ಇಲ್ಲಿ ಮುಟ್ಟಿ ಸಾಯತ್ತೆ. ನನಗೆ ಆಚಾರ ಏನು ಮಾಡುದು? ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತೂನಾಂ ಕಂಠೆ ಪದ್ಮಾವಿ ಶುಭಗೆ ತಂ ಜೀವ ಶರದ ಶತಂ ಘಟ್ಟೋ. ನಿನ್ನ ಬಲಗೈಯಲ್ಲಿ ಬಲಗೈ ಹಿಡಿದುಕೋ. ನಾನು ಹೇಳ್ದಾಗೆ ಹೇಳ್ತಾ ಸುತ್ತು ಬರ್ಬೇಕಾಯ್ತಾ? ಧರ್ಮೇ ಚ ಅರ್ಥೇ ಚ ಕಾಮೇ ಚ ಚರಾಮಿ ಆರ್ತಿ ಚರಿತವ್ಯಂ. ಹಾಗೆ ಒಂದು ಹೀಗೆ ಕೂತ್ಕೊಳ್ಳಿ. ಯಾರಲ್ಲಿ ಮಂಗಳಾರತಿ ಮಗತಪ್ಪ ಮಂಗಳಾರತಿ. ಕಾಮಿನಿರನ್ನೆಗೆ ಸೋಮ ಸುಂದರಗೆ ಕಾಮಾನಿಗೆ ಸೋಮ ವಂದಿತಗೆ ಕಾಮಿನಿಯರು ಪ್ರೇಮದಿ ಮಾಡುತ್ತ ಪ್ರೇಮಗಾರದಿ ಬೆಳಗಿದರು. ಎಲ್ಲೂ ಸಿಗ್ಲ ಹಿಡಿತಿ ಹಾಗೆ ನೀವು ಹೀಗೆ ನೀವು ಎಂತ ಮಾಡ್ತೀವಿ ಭಟ್ರೆ? ನಾನು ಮಂತ್ರ ಹೇಳ್ತಿದ್ದೆ ಮಾರಾಯ. ಇಲ್ಲ
ಹೇಳ್ತಿದ್ರೆ ವಾದ್ಯ ಆಗುವ ಮಂತ್ರ ಹೇಳಿದ್ರೆ ವಾದ್ಯದಲ್ಲಿ ಮಂತ್ರ ಲೀನವಾಗಿ ಹೋಗ್ತದೆ ಅಂತ. ಹಾಗೆ ಇರ್ಲಿ. ಹಾ ಹೇಳಿ 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 ಹೇಳಿ. ಒಂದು ವರ್ಷ ಇಬ್ರು ಒಟ್ಟು 6 ಕಾಲ ಆಗಿದೆ. ಕಾಲ್ ಬೈತಾ ಹಾಗೆಲ್ಲ 4 ಕಾಲ ಉಂಟಾ? 6 ಕಾಲ ಆಗ್ಲಂದ್ರೆ ಒಂದ್ ಮಗು ಆಗ್ಲಿ. ಹಾಗೆ ಈಗ ತಂದೆ ಆಶೀರ್ವಾದ ಮಾಡಿ ಇಲ್ಲೇ ನಿಂತು ಎಲ್ರಿಗೂ ಒಂದು ಕೊಟ್ಬಿಡಿ. ಸರಿ, ಈಗ ನಿಮ್ಮ ಕೆಲಸ ಇಲ್ಲೇ ಆಗಿದೆ. ಉಳಿದ ಆ ಕಡೆ ಕೆಲಸ ಉಂಟು. ಮತ್ತೆ ಬಂದವರಿಗೆ ಊಟೋಪಚಾರ ವ್ಯವಸ್ಥೆ ಅದೆಲ್ಲ ನಾವು ಮಾಡ್ತೇವೆ. ಅದರಿಂದ ಜವಾಬ್ದಾರಿ ಎಲ್ಲ ನೋಡ್ಕೊಳ್ತಾ ಇದ್ದೇವೆ. ಹೌದು. ದಕ್ಷಿಣೆ ಹಾ. ಮಾವ ಎಷ್ಟು ಹೇಳ್ತಾರೆ ಮಾಡ್ತಾರೆ. ಆಯ್ತು ಸ್ವಾಮಿ, ಆಯ್ತು. ಹಾಗೆ ನೀವು ನಿಶ್ಚಿಂತಿಂದ ನೀವು ಹೌದು ಪಂಥಿಗೆ ಹೋಗಿ. ಇವತ್ತು ಏನ್ ಮಾಡಿ ನಾನು ಊಟಕ್ಕೆ ಹೋಗಿ ಮಾತಾಡಿ ಬರಬೇಕು, ಮಾತಾಡಿಸ್ತೇನೆ. ಒಂದು ಸುತ್ತು ಮನೆ ಬಂದಿರಲ್ಲ. ಕಡಿಮೆ ಒಂದು ಕೆಲಸ ಮಾಡು, ನಮ್ಮನೆ ಬಾ ನೀನು. ಹಾಗೆ ಹಿಡಿಸಿ ಇತ್ತು ದಿವಸ ಕಡಿಮೆ ಕೆಳಗೊಂದು ಕಲ್ಲು ಇಟ್ಟು ದೊಡ್ಡ ತಲೆ ಕಟ್ಬಿಟ್ಟಿದೆ. ಆಹಾರಲ್ಲೇ ಕೊಡ್ಬೇಕು ಮತ್ತೆ. ತುಂಬಾ ಅನ್ನ ಹಾಕಿ ಬಾಪ. ಅಯ್ಯೋ ಹಾಕಿ ಹೆಚ್ಚಾಯ್ತು ಈಗ. ಹಾಗಾಗಿ ಈಗ ಬರ್ತಿದ್ದ ನಿಂಗೆ ಗೊತ್ತಿಲ್ಲ ಅಂತ ಬರ್ತಿದ್ದು ತಿಂದು ಇಲ್ಲೇ ಅಂತೂ ಈಗ ಮದುವೆ ಎಲ್ಲ ಆಯ್ತು ವ್ಯವಸ್ಥೆ ಕಾಲಕ್ಕೆ ಮಾಡಿ ಮುಗಿಸಿದ್ದೀರಿ. ಹೌದು. ನಿಮ್ಗೆ ಏನ್ ವ್ಯವಸ್ಥೆ ಆಗ್ಬೇಕು ನಮ್ಮಿಂದ ಮಾಡ್ತದೆ. ದಾಕ್ಷಿಣ್ಯ ಏನಿಲ್ಲ, ಆ ಕಡೆ ವ್ಯವಸ್ಥೆ ಆಗ್ತದಲ್ಲ. ಹೇಳಿ ಪಡೀರಿ ಸ್ವಾಮಿ. ಆಯ್ತಪ್ಪ ಆಯ್ತಾಯ್ತು. ಇದಕ್ಕೆಲ್ಲ ಬಿಡಿ ಇಲ್ಲಲ್ಲ. ಮಂಜಿನ ಮಾತಾಡ್ತಾನ ಮರ ಇಲ್ಲಪ್ಪ ದಾಕ್ಷಿಣ್ಯ ಇಲ್ಲ ಅಂತ. ನಮ್ದೇ ಅರಮನೆ ಅಲ್ವಾ, ಪುರೋಹಿತರು ನೀವು, ರಾಜಪುರೋಹಿತರು ನಿಮ್ಮದೇ. ಎಲ್ಲ ಬೇಕೆ ಕೈ ಹಾಕಿ ನೀವು ಅಷ್ಟೇ. ಎಲ್ಲ ನಿಮ್ಮದೇ. ಎಲ್ಲ ಕಡೆಗೂ ನಿಮ್ಮದೇ ಕೊಡ್ತೀವಿ. ಪಕ್ಕದ ಇರ್ಲಿ, ಪಂಚಾಂಗ ಇರ್ಲಿ, ನ್ಯಾಯಾಂಗ ಇರ್ಲಿ, ರಾಜಾಂಗ ಇರ್ಲಿ, ಎಲ್ಲ ಕಡೆಗೂ ನಿಮ್ಮದೇ ಹಸ್ತ ವ್ಯವಸ್ಥೆ ಉಂಟು. ಅದೇನು ತೊಂದರೆ ಇಲ್ಲ. ಹೌದ್ರೆ ಈಗ ಹೋಗುವ ಬಾ ಆಗಿದ್ದೇನೆ ಮನೆ ಅಮ್ಮ ಕರ್ಕೊಂಡು ಮನೆ ಹೋಗು. ಅದು ಊಟ ಮಾಡಿಸ್ಕೊಂಡು ಹೋಗು. ಜಾಗ್ರತೆ ಇಲ್ಲ. ಪಟ್ಟ ಮನೇಲಿ ಯಾವ ಆಸೆ ಮಾಡ್ತಾ ಆಯ್ತು ಹೋಗು. ಅವನಿಂದ ಹೇಳ್ತಾ ಇರ್ತೀನಿ. ಅವ ಬಂದ್ರು ಬಂದ ಅವ